ಆಯ್ತಮ್ಮ ಧೈರ್ಯವಾಗಿ ನೀವು ನಾವೆಲ್ಲ ಇದೀವಮ್ಮ ಇಲ್ಲಮ್ಮ ಬೇರೆಯವ್ರ ತರ ಅಲ್ಲ ನಾವು ಒಬ್ಬ ಗಂಡ ಇಲ್ಲ ಅಂತೆ ನಿಮ್ ಗಂಡ ಅವನೇ ನಮ್ ಕರ್ಕೊಂಡ್ಬಂದು ಇಲ್ಲ ನೋಡ್ತೀರ ಅಂತ ಹೇಳಿ ಭರವಸೆ ಕೊಡ್ತಿದ್ದ ಒಳ್ಳೇದಾಗ್ತದೆ. ನಿನ್ ಜವಾಬ್ದಾರಿ ಹೆಚ್ಚು ನನಗೆ. ನಿನ್ ಜವಾಬ್ದಾರಿ ಜಾಸ್ತಿ ಆಗ್ತದೆ ಬರುತ್ತೆ. ನಿನ್ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನೀನೇ ನೋಡ್ಕೊಳ್ಬೇಕು ತಾಯಿಗೆ ತಂಗಿ ಅಕ್ಕನ್ನ. ಇನ್ನೊಬ್ರು ಗಂಡು ಮಗಳು ಮದುವೆ ಮಾಡಿ ಗಂಡು ಮಕ್ಳಿಗೆ ಆಗ್ಲಿಲ್ಲ. ಅವನ ಒಬ್ಬನು ಹೋಗ್ಬಿಟ್ಟ ಸರ್. ಸಾಲ ಇತ್ತು ಅದನ್ನ ನಮ್ಮ ತಮ್ಮ ಹಂಗೆ ಕಟ್ಕೊಂಡ್ ಬರ್ತಿದ್ದ ಸರ್. ಸಾಲ ಕೂಡ ಇತ್ತು ಸರ್, ಲೋನ್ ತಗೊಂಡಿರೋ. ನಮ್ಮ ತಮ್ಮ ಹಂಗೆ ಕಟ್ಕೊಂಡ್ ಬರ್ತಾನಂತ ತಮ್ಮ ಇಲ್ಲ ಎಲ್ಲ ನಮ್ ತಲೆ ಮೇಲೆ ಬಿದ್ಬಿಟ್ಟ ಸರ್. ಇವಾಗ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಓಟ್ ಇಟ್ಕೊಂಡಿದ್ದೆ ಸರ್. ಇವಾಗ ಸತ್ತೋಗ್ಬಿಟ್ಟೆ ಹುಡುಗರು ಬಗ್ಲಿಗೆ ನೋಡ್ತಿದ್ದೆ. ನಮ್ಮ ಮನೆ ಸಂಸಾರ ಆಗ್ತಿತ್ತು ಅಂತ ಮಾಡ್ತಿದ್ದೆ ಸರ್. ಒಂಚೂರು ಮಾಧ್ಯಮದವ್ರು ಆಯ್ತಾ ಓಪನ್ ಮಾಡ ಸರ್. ಅದು ನಾವಿದೀವಪ್ಪ ನಿಮ್ಗೆ ಆಯ್ತು ಅದ್ ಮಾಡ್ತೀನಿ. ಅವ್ನ ಜವಾಬ್ದಾರಿ ನಮ್ದು ಬರದ್ದು ಗಣೇಶನದು ನಾಗೇಂದ್ರ ಅಣ್ಣ ಇದ್ದಾರೆ ನಮ್ ಜವಾಬ್ದಾರಿ. ಇದು ಮಾಡ್ಕೊಂಡು ಲೈಫ್ ಇದ್ ಮಾಡಿ ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಮನೇದು ಹೇಳಿದಿಲ್ಲ ಬರೋದವ್ರ ಜೊತೆ ಮಾತಾಡ್ತೀವಿ. ಮನೇದು ಮಾಡಿಸ್ಕೊಡ್ತೀವಿ. ಅಮ್ಮ ನೀವ್ ಯಾವ್ದು ಚಿಂತೆ ಮಾಡಕ್ ಬೇಡ. ಅನ್ನೋದೇನ ಬರತ್ತನ್ನೋದೇನ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ ಗಣೇಶಣ್ಣ ಭರತಣ್ಣ ನಿಮ್ ಜೊತೆ ಇದೀವಿ. ಇನ್ನೊಂದ್ಸತಿ ನಾನು ಇನ್ನೊಂದ್ಸತಿ ಆಮೇಲೆ ಬರ್ತೀನಿ. ಇನ್ನೊಂದ್ಸತಿ ನಾವೆಲ್ಲ ಸ್ವಲ್ಪ ಇದೆಲ್ಲ ಹಾಕಿ ನಾವ್ ಇನ್ನೊಂದ್ಸತಿ ಬರ್ತೀವಿ. ನೀವು 11 ದಿನ ಏನ್ ಕಾರ್ಯ ಎಲ್ಲ ಮಾಡಿದೀವಿ. ಆಮೇಲೆ ನಾವು ಬರ್ತೀವಿ. ನಾವು ಬಂದು ನಿಮ್ ಮಗನ್ಗೆ ಏನ್ ಮಾಡ್ಬೇಕು ಮನೇದು ಅಂತ ಅದ್ ಮಾಡಿಸ್ಕೊಡ್ತೀವಿ. ಆಯ್ತಮ್ಮ ಧೈರ್ಯವಾಗಿ ನಾವೆಲ್ಲ ಇದೀವಮ್ಮ ಇಲ್ಲಮ್ಮ ಬೇರೆಯವ್ರ ತರ ಅಲ್ಲ ನಾವು ಒಬ್ಬ ಗಂಡ ಇಲ್ಲ ಅಂತೆ ನಿಮ್ ಗಂಡ ಸರ್. ಅವನೇ ನಮ್ ಕರ್ಕೊಂಡ್ಬಂದು ಇಲ್ಲ ನೋಡ್ತೀರ ಅಂತ ಹೇಳಿ ಭರವಸೆ ಕೊಡ್ತಿದ್ದ ಸರ್. ಒಳ್ಳೇದಾಗ್ತದೆ. ನಿನ್ ಜವಾಬ್ದಾರಿ ಹೆಚ್ಚು ನನಗೆ. ನಿನ್ ಜವಾಬ್ದಾರಿ ಜಾಸ್ತಿ ಆಗ್ತದೆ ಬರುತ್ತೆ. ನಿನ್ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನೀನೇ ನೋಡ್ಕೊಳ್ಬೇಕು ತಾಯಿಗೆ ತಂಗಿ ಅಕ್ಕನ್ನ. ಇನ್ನೊಬ್ರು ಗಂಡು ಮಗಳು
ಜೋಲಾಪುರ ಕೊಟ್ಟಿವಿ ಸರ್. ಮದುವೆ ಮಾಡಿ ಇಬ್ರು ಹೆಣ್ಮಕ್ಳು ಮದುವೆ ಆಗಿಲ್ಲ ಸರ್. ಗಂಡು ಮಕ್ಳದಾಗಲಿಲ್ಲ. ಅವನ ಒಬ್ಬನು ಹೋಗ್ಬಿಟ್ಟೆ ಸರ್. ಸಾಲ ಇತ್ತು ಅದನ್ನ ನಮ್ಮ ತಮ್ಮ ಹಂಗೆ ಕಟ್ಕೊಂಡ್ ಬರ್ತಿದ್ದ ಸರ್. ಸಾಲ ಕೂಡ ಐತೆ ಸರ್, ಲೋನ್ ತಗೊಂಡಿರೋ. ನಮ್ಮ ತಮ್ಮ ಹಂಗೆ ಕಟ್ಕೊಂಡ್ ಬರ್ತಾನಂತ ತಮ್ಮ ಇಲ್ಲ ಎಲ್ಲ ನಮ್ಮ ತಲೆ ಮೇಲೆ ಬಿದ್ದುಬಿಟ್ರೆ ಸರ್. ಇವಾಗ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಅವ್ರು ಏನ್ ಮಾಡ್ತಾರೆ? ಯಜಮಾನ ಸರ್ ಅದು ಏನ್ ಮಾಡ್ಬೇಕು? ಓಟ್ ಇಟ್ಕೊಂಡಿದ್ದು ಸರ್. ಇವಾಗ ಸತ್ತೋಗ್ಬಿಟ್ಟೆ ಹುಡುಗರು ಬಗ್ಲಿಗೆ ನೋಡ್ತಿದ್ದೆ. ನಮ್ಮ ಮನೆ ಸಂಸಾರ ಆಗ್ತಿತ್ತು ಅಂತ ಮಾಡ್ತಿದ್ದೆ ಸರ್. ಆಯ್ತು, ಒಂಚೂರು ಮಾಧ್ಯಮದಲ್ಲಿ ಹೋಗ್ಬಿಡಿ. ಹಾ ಸರ್ ಆಯ್ತಾ ಓಪನ್ ಮಾಡ. ಓಪನ್ ಮಾಡ ಸರ್, ಓಪನ್ ಮಾಡ. ಪಕ್ಷದಿಂದ ಮಾಡ್ತೀನಿ ನಾವು. ಅದು ನಾವಿದೀವಪ್ಪ ನಿಮ್ಗೆ. ಅದು ಮಾಡ್ತೀವಮ್ಮ. ಆಯ್ತು, ಅದ್ ಮಾಡ್ತೀನಿ. ಅವ್ನ ಜವಾಬ್ದಾರಿ ನಮ್ದು, ಬರದ್ದು ಗಣೇಶನದು, ನಾಗೇಂದ್ರದು. ಮಾಡ್ತೀವಿ. ಏನಂತಿದ್ಯಪ್ಪ? ಅಣ್ಣ ಇದ್ದಾರೆ, ಬರೋದು ನೋಡ್ಕೊತಾನೆ. ನಮ್ ಜವಾಬ್ದಾರಿ. ಆಯ್ತಮ್ಮ, ಬಣ ಈ ಕಡೆ ಬಣ. ಆಯ್ತು, ಮಾಡ್ತೀನಿ ನಾನು. ಓಕೆ, ಇದು ಮಾಡ್ಕೊಂಡು ಲೈಫ್ ಇದ್ ಮಾಡಿ. ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಈ ಮನೇದು ಹೇಳಿದಿಲ್ಲ, ನಾನು ಬರೋದವ್ರ ಜೊತೆ ಮಾತಾಡ್ತೀವಿ. ಆ ಮನೇದು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ. ಅಮ್ಮ ನೀವ್ ಯಾವ್ದು ಚಿಂತೆ ಮಾಡೋದ್ ಬೇಡ. ಅನ್ನೋದೇನ ಬರತ್ತನ್ನೋದೇನ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ. ಸಾಲ ಆಮೇಲೆ ಇನ್ನೊಂದ್ಸತಿ ನಾನು ಮನೆ ಒಂದೇ ಮಾಡ್ಕೊಡ್ತೀನಿ. ಬಿಡಮ್ಮ, ನಮ್ ಜವಾಬ್ದಾರಿ. ಒಳಗಡೆ ಇಕ್ಕೋ. ನಾನು ಇನ್ನೊಂದ್ಸತಿ ಆಮೇಲೆ ಬರ್ತೀನಿ. ಇನ್ನೊಂದ್ಸತಿ ನಾವೆಲ್ಲ ಸ್ವಲ್ಪ ಇದೆಲ್ಲ ಆಗ್ಲಿ, ನಾವ್ ಇನ್ನೊಂದ್ಸತಿ ಬರ್ತೀವಿ. ನೀವು 11 ದಿನ ಏನ್ ಕಾರ್ಯ ಎಲ್ಲ ಮಾಡಿದೀವಿ. ಆಮೇಲೆ ನಾವು ಬರ್ತೀವಿ. ನಾವು ಬಂದು ನಿಮ್ ಮಗನ್ಗೆ ಏನ್ ಮಾಡ್ಬೇಕು, ಈ ಮನೇದು ಅಂತ ಹೇಳಿದ್ರೆ ಅದ್ ಮಾಡಿಸ್ಕೊಡ್ತೀವಿ.